ಉಮಾಶ್ರೀ ನನಗೆ ಭಾಳ ಇಷ್ಟವಾಗುವ ಉಮಾಶ್ರೀ ನನಗೆ ವೈಯಕ್ತಿಕವಾಗಿ ನನಗೆ ರಂಗಭೂಮಿ. ಯಾಕೆಂದ್ರೆ ನನಗೆ ಮೊದಲಿಂದಲೂ ಕೂಡ ಸಾಹಿತ್ಯ, ಸಂಸ್ಕೃತಿ, ಕಲೆ, ರಂಗಭೂಮಿ ಇದರೊಳಗಡೆ ನಾನು ರಾಜಕಾರಣಿ ಆಗೋಕ್ಕೆ ಮೊದಲಿಂದಲೂ ರಾಜಕಾರಣಿ ಆದಮೇಲೂ ನನಗೆ ಹವ್ಯಾಸ ಜಾಸ್ತಿ ಆ ಕಡೆಗೇನೆ, ಒಲವು ಆ ಕಡೆಗೇನೆ. CGK ನಾನು ಇವತ್ತು 90 ಸ್ಮರಣೆ ಮಾಡ್ಕೋತೀನಿ. ನಮ್ಮ ಅನೇಕ ಜನಪರ ಹೋರಾಟಗಳಲ್ಲಿ ಆ ಮನುಷ್ಯ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಬೋದು. ಸ್ವಲ್ಪ ಸಮಾಜವಾದ ಮತ್ತು ಎಡಪಂಥೀಯ ತತ್ವಗಳಿಗೆ ನಮ್ಮನ್ನೆಲ್ಲ ತಂದೋರೆ CGK ಅಂತವರು ನಾಟಕ ಕಲಾವಿದರು. ಹಾಗಾಗಿ ನಾನು ಇಷ್ಟಪಡೋದು ರಂಗಭೂಮಿಯಲ್ಲಿ ನಿನ್ನ ಅದ್ಭುತ ಸಾಧನೆಗೆ. ಆದರೆ ಜನಗಳಿಗೆ ಉಮಾಶ್ರೀ ಅಂದರೆ ಹೆಚ್ಚು ಹೆಚ್ಚು ವ್ಯಾಪಕವಾದ ಜನಸಮೂಹಕ್ಕೆ ಪರಿಚಯ ನಿನ್ನ ಚಲನಚಿತ್ರ ಕ್ಷೇತ್ರ. ಹಾಗಾಗಿ ನನ್ನ ಒಂದು ಬಂದಿರೋ ಅಂಕಿಅಂಶ ತಪ್ಪೋ ಸರಿಯೋ ಗೊತ್ತಿಲ್ಲ, ಸುಮಾರು ಒಂದು 500 ಚಿತ್ರಗಳು ನಟಿಸಿದ್ಯಾ? 500 ಆಗಿಲ್ಲ, ಇನ್ನು 450 ದಾಟಿದೆ ಅಂತೂ. 480 ಹತ್ರಕ್ಕೆ ಹೋಗಿದ್ದೀನಿ ನಾನು. ಬಹುಶಃ ಆಗ್ಬೋದು, ಇನ್ನೊಂದು 7-8 ವರ್ಷದಲ್ಲಿ 500 ಆಗ್ಬೋದೇನೋ. ಇನ್ನು ಚಿತ್ರರಂಗ ನನ್ನನ್ನ ಚಲನಚಿತ್ರ ಕ್ಷೇತ್ರದ್ದು ಮುಂದುವರ್ಸಿದ್ಯಾ? ಖಂಡಿತವಾಗ್ಲೂ ಮುಂದುವರ್ಸಿದ್ದೀನಿ. ಮಧ್ಯೆ ಒಂದ್ 5 ವರ್ಷ ನಾನು ಮುಂದುವರ್ಸಕ್ ಆಗ್ಲಿಲ್ಲ. ಹೌದು, ಆ ಪೀರಿಯಡ್ ಅಲ್ಲಿ. ಯಾಕಂದ್ರೆ ನಾನೇ ಬೇಡ ಅಂತ ಸ್ವಲ್ಪ ದೂರ ಆಗಿ, ಯಾಕಂದ್ರೆ 13-18 5 ವರ್ಷದಲ್ಲಿ ಸೆನ್ಸಿಟಿವ್ ಡಿಪಾರ್ಟ್ಮೆಂಟ್, ಅಲ್ಲೆಲ್ಲೋ ಮರ್ಯಾದಾ ಹತ್ಯೆ ಆಗುತ್ತೆ, ಅಲ್ಲೆಲ್ಲೋ ಮಗುವಿಗೆ ಅತ್ಯಾಚಾರ ಆಗತ್ತೆ, ಮತ್ತೊಂದು ಎಮರ್ಜೆನ್ಸಿ ಇರುತ್ತೆ. ನಾನ್ ಶೂಟಿಂಗ್ ಅಲ್ಲಿ ನಿಂತ್ಕೊಂಡು ನಾನು ತಕ್ಷಣ ಅಟೆಂಡ್ ಮಾಡದೆ ಹೋಗೋದಿದೆಯಲ್ಲ, ಜನರ ಕಷ್ಟಕ್ಕೆ ನಾವು ಧಾವಿಸ್ಲಿಲ್ಲ ಅಂದ್ರೆ ಕೆಟ್ಟ ಹೆಸರು ಬರುತ್ತೆ ಅಂದ್ಬಿಟ್ಟು ನಾನು 5 ವರ್ಷ ನಾನು ಹೋಗದೆ ಇದ್ದೆ ನಾನು. ಸೊ ಹಾಗೆ, ಯಾಕೆಂದ್ರೆ ರಾಜಕೀಯ ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಅಲ್ಲ, ಅದು ಒಂದು ಸಮಾಜ ಸೇವೆ, ಒಂದು ಜನಸೇವೆ ಅನ್ಕೊಂಡು ಬಂದಿರೋರು ನಾವೆಲ್ಲನೂ ಕೂಡ. ಸೊ ಹಾಗಾಗಿ ಮೊದಲನೇ ಆದ್ಯತೆ ಅದಕ್ಕೆ ಹೋಗ್ಬೇಕಾಗತ್ತೆ, ಎರಡನೇ ಆದ್ಯತೆ ಮತ್ತೆ ಪ್ರೊಫೆಷನ್ಗೆ ಹೋಗ್ಬೇಕಾಗತ್ತೆ. ಆಮೇಲೆ ನನಗೆ ಇನ್ನೊಂದು ಏನು ಅಂದ್ರೆ, ಸಾಮಾನ್ಯವಾಗಿ ನಮ್ಗಳಿಗೆ ಗೊತ್ತಿರೋ ಹಾಗೆ ಇಂಥ ಒಬ್ಬ ನಟ, ಇಂಥ ಒಬ್ಬ ನಟಿ ಅಂತಂದ್ರೆ ವಿಷ್ಣುವರ್ಧನ್ ಅಂದ ತಕ್ಷಣವೇ ಪುಟ್ಟಣ್ಣ ಕಣಗಾಲ್ ಗಾಡಿಯಲ್ಲಿ ಬಂದರು ಅಂತ ಅಂತೀವಿ. ರಾಜ್ಕುಮಾರ್, ಗುಬ್ಬಿ ವೀರಣ್ಣ ರಂಗಭೂಮಿ ಅಂತೀಗೇನೋ ಒಂದು ಜನಗಳ ಮನಸ್ಸಲ್ಲಿ ಅವ್ರನ್ನೆಲ್ಲ ಬೆಳೆಸ್ತಂಥ ವ್ಯಕ್ತಿಗಳಿದ್ದಾರೆ, ಅಥವಾ ಅವ್ರನ್ನ ಒಂದು ರೀತಿಯಲ್ಲಿ ಪ್ರೇರಣೆ ಕೊಟ್ಟ ವ್ಯಕ್ತಿಗಳಿದ್ದಾರೆ. ನನಗೆ ಉಮಾಶ್ರೀ ರಂಗಭೂಮಿ ಬೇಡ, ಈ ಚಲನಚಿತ್ರದೇ ಮಾತಾಡ. 450 ಚಿತ್ರಗಳು ಏನು ಕಮ್ಮಿ ಅಲ್ಲ. ಆ 450 ಚಿತ್ರಗಳಲ್ಲಿ ಎಷ್ಟೋ ಜನ ನಿರ್ದೇಶಕರುಗಳ ಹಿಡಿಯಲ್ಲಿ ಕೆಲಸ ಮಾಡಿದ್ದೆ. ಈಗ ಅದರೊಳಗಡೆ ನಮಗೆ ಸ್ವಲ್ಪ ನಮ್ಮಂಥವ್ರಿಗೆ ಹತ್ತಿರವಾದ ನಿರ್ದೇಶಕರು ಅಂದರೆ ಆ ಕಾಲದಲ್ಲಿ ನಾವೆಲ್ಲ ಮೆಚ್ಚಿಕೊಂಡು ಆರಾಧಿಸುವಂಥ ಮನೋಭಾವದಲ್ಲಿದ್ದು BV ಕಾರಂತು, ಗಿರೀಶ್ ಕಾರ್ನಾಡು ಅಂಥ ಇವುಗಳು. ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಅನೇಕ ನಿರ್ದೇಶಕರುಗಳು ಕೂಡ ಬಂದಿದ್ದಾರೆ. ನಿನಗೆ ಈ 450 ಚಿತ್ರಗಳು ಅಲ್ಲಿ ಗಿರೀಶ್ ಕಾರ್ನಾಡು, BV ಕಾರಂತು ನಿರ್ದೇಶನಗಳು ಚಲನಚಿತ್ರಗಳು ಮಾಡಿದ್ದ. ನಿನಗೆ ಹೆಚ್ಚು ನನಗೆ ಅವಕಾಶ ಕೊಟ್ಟವರು, ನನಗೆ ಒಂದು ಇದನ್ನ ಹೊಸ ಆಯಾಮ ಬಾಗಿಲು ತೆಗೆದವರು, ನನಗೊಂದು ವೃತ್ತಿಯ ಜೀವನದಲ್ಲಿ ಒಂದು ತಿರುವು ಕೊಟ್ಟವರು ಅನ್ನುವಂಥ ನಿರ್ದೇಶಕರು ಯಾರು? ಮೊದಲನೇದಾಗಿ ಚಿತ್ರರಂಗಕ್ಕೆ ಬಂದಿದ್ದೇ ಬಹಳ ಆಕಸ್ಮಿಕ ಅಂತಾನೆ ಹೇಳ್ಬೋದು. ಚಲನಚಿತ್ರ ರಂಗ ಮತ್ತು ಪಾತ್ರಗಳ ಮಾಡೋದ್ರ ಬಗ್ಗೆ ಎಂದು ಕನಸೇ ಕಂಡಿಲ್ಲ, ಆ ರುಚಿಯೂ ನನಗೆ ಗೊತ್ತೇ ಇರಲಿಲ್ಲ. ನಾನು ಹೇಳಿ ಕೇಳಿ ಗ್ರಾಮೀಣ ರಂಗಭೂಮಿನಲ್ಲಿ ಉತ್ತರೆ, ರುಕ್ಮಿಣಿ, ಗಾಂಧಾರಿ, ಕುಂತಿ, ದ್ರೌಪದಿ ಮಾಡಿಕೊಂಡು ಪೌರಾಣಿಕ ನಾಟಕದಲ್ಲಿ ಜೀವನ ಮಾಡ್ತಿದ್ದವಳು. ಏಕಾಏಕಿ ನಮ್ಮ ಹವ್ಯಾಸಿ ರಂಗಭೂಮಿಯ ಒಂದು ಟಚ್ಗೆ ಬಂದೆ. ನಮ್ಮ ಮೈಕೋ ಚಂದ್ರು ಅವರ ಮೂಲಕ ರಂಗ ಸಂಪದಕ್ಕೆ ಬಂದೆ. ಅದು ಕೂಡ 78ನೇ ಇಸ್ವಿಯಲ್ಲಿ ರಂಗ ಸಂಪದಕ್ಕೆ ಬಂದೆ. ಆಗನೇ ನೀವು ಹೇಳ್ತಾರೆ ಈ ಚಳುವಳಿ, ನಮ್ಮ ಲಂಕೇಶ್ ಅವರ ಚಳುವಳಿ, ನಿಮ್ಮಗಳದು, ಆ ಥರದ್ದೆಲ್ಲ ಒಂದು ಬುದ್ಧಿಜೀವಿಗಳೆಲ್ಲರೂ ಒಗ್ಗಟ್ಟಾಗಿ ಒಂದಷ್ಟು 80s ಅಲ್ಲಿ ಬಹಳ ದೊಡ್ಡ ಚಳುವಳಿಗಳನ್ನ ಮಾಡ್ತಾ ಇದ್ದ ದಶಕ. ಆ ಸಂದರ್ಭದಲ್ಲಿ ನಾನು ಎಂಟ್ರಿ ಆಗಿದ್ದು. ಆ ಒಡನಾಟ ಸಿಕ್ತ ನನಗೆ ಸ್ವಲ್ಪ ಮಟ್ಟಿಗೆ. ಆ ಒಡನಾಟ ಸಿಕ್ಕಾಗ ಇದು ಹೆಂಗಂದ್ರೆ ಹಂಗೆ ಎತ್ತರ ಪತ್ರ ಕುಣಿಯೋದು, ಹೆಂಗಂದ್ರೆ ಹಂಗೆ ಡೈಲಾಗ್ ಹೇಳೋದು, ನಮ್ಗೆ ತಿಳಿದಂಗೆ ಡೈಲಾಗ್ ಹೇಳೋದು, ಇದೆಲ್ಲ ಮಾಡ್ತಿದ್ದೆ. ಎಲ್ಲಿ ನಮ್ಮ ಗ್ರಾಮೀಣ ನಾಟಕಗಳಲ್ಲಿ ಗೊತ್ತಲ್ಲ ನಿಮ್ಗೆ, ಅಲ್ಲಿ ಆಮೇಲೆ ದುಡ್ಡು ಕೊಡ್ತಿದ್ರು, ಹೋದ್ರು, ಪಾತ್ರ ಮಾಡಿದ್ವಿ. ಶಿಳ್ಳೆ ಮೇಲೆ ಶಿಳ್ಳೆ, ಚಪ್ಪಾಳೆ ಮೇಲೆ ಚಪ್ಪಾಳೆ, ಅವ್ನ ತಬಳದೊಂದು ನುಡಿಸ್ದಂಗ್ ಕುಣಿಯೋದು, ಆ ಥರ ಇರ್ತಿತ್ತು ಬದುಕು. ಬಟ್ ಇಲ್ಲಿ ಬಂದಾಗ ಶಿಸ್ತು, ಸಮಯ ಪ್ರಜ್ಞೆ, ಶಿಸ್ತು, ಬದ್ಧತೆ,
ಇವೆಲ್ಲವನ್ನು ಕಲಿಸ್ಕೊಟ್ಟಿದ್ದು ಹವ್ಯಾಸಿ ರಂಗಭೂಮಿ. ಸೊ ಅದ್ರ ಜೊತೆನಲ್ಲಿ ಪಾತ್ರಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿಯಲ್ಲಿ ಪಾತ್ರ ಪೋಷಣೆಯನ್ನ ನಾವು ಮಾಡ್ಬೇಕು, ಏರಿಳಿತಗಳು ಹೇಗಿರ್ಬೇಕು, ಗ್ರಾಫ್ ಒಂದು ಕ್ಯಾರೆಕ್ಟರ್ ಒಂದು ಗ್ರಾಫ್ ಹೇಗ್ ಹೋಗ್ಬೇಕು, ಓವರ್ ಆಕ್ಟಿಂಗ್, ಮಧ್ಯಮ, ಕೆಳ ಮಧ್ಯಮ, ಮತ್ತು ವಾಯ್ಸ್, ಎಸ್ಪೆಷಲಿ ಸಿಜಿ ವಾಯ್ಸ್ ವೇರಿಯೇಷನ್ಸ್, ವಾಯ್ಸ್ ಕಲ್ಚರ್, ಇದೆಲ್ಲ ಮಾಡೋದು ಹೇಗೆ ಅಂತೆಲ್ಲ ಕಲಿಕೆಗೆ ದಾರಿಯಾಗಿದ್ದು ಹವ್ಯಾಸಿ ರಂಗಭೂಮಿನಲ್ಲಿ. ಅಲ್ಲಿಗೆ ಒಂದು ರೀತಿ ಒಳಗಡೆ ನನ್ನ ಗ್ರಹಿಕೆ ಸರಿಯಾಗಿದೆ. ನಿನಗೆ ಈ ಚಲನಚಿತ್ರ ಇದು ಮೊದಲಿನ ರಂಗಭೂಮಿ ಒಂದು ಒರಟುತನ ಇತ್ತು, ಅಂದರೆ ಅದರೊಳಗಡೆ ಹೇಗಿದ್ರೂ ನಡೀತಿತ್ತು. ಆದರೆ ನಿನಗೆ ಒಂದು ಹೊಸ ತಿರುವು ಕೊಟ್ಟಿದ್ದು ಈ ಹವ್ಯಾಸಿ ರಂಗಭೂಮಿ. ಅಲ್ಲಿ ಒಂದು ಪಾತ್ರ ಅಂದ್ರೆ ಹೀಗೆ, ಈ ಪಾತ್ರ ಹೀಗೆ, ಈ ಪಾತ್ರ ಹೀಗೆ ಅಂತ ಮಾಡುವುದನ್ನ ನಾನೇ ಸ್ವತಃ ಯೋಚಿಸುವ ಶಕ್ತಿಯನ್ನ ರೂಢಿಸ್ಕೊಳ್ಳುವಂತ ಒಂದು ವಿಚಾರದಲ್ಲಿ ನನ್ನನ್ನ ಹೆಚ್ಚು ಅಂದ್ರೆ ಆವಾಗೆಲ್ಲ ನಾನು ನನ್ನ ನೆನಪುಗಳು ಅವಾಗ ನಿನ್ನ ನೆನಪುಗಳ ಜೊತೆ ನನ್ನ ನೆನಪುಗಳು ಹೆಚ್ಚು ಕಮ್ಮಿ ಆ ಕಾಲಘಟ್ಟದಿಗೆ. ಹಾಗಾಗಿ ಆ ದಿನಗಳಲ್ಲಿ ರಂಗಭೂಮಿ ಅಂದ್ರೆ ನಮಗೆ BV ಕಾರಂತ್ ನಮ್ಗೆ ಒಂಥರ ಅದ್ಭುತ ವ್ಯಕ್ತಿಯಾಗಿ ಕಾಣೋರು. ಹಾಗಾಗಿ ನಾನು BV ಕಾರಂತರ ಜೊತೆಲಿ ನಾನು ಅವ್ರ ನಿರ್ದೇಶನದಲ್ಲಿ ನಾಟಕಗಳು ಮಾಡಿಲ್ಲ, ಗಿರೀಶ್ ಕಾರ್ನಾಡರ ನಿರ್ದೇಶನದಲ್ಲೂ ಕೂಡ ಮಾಡಿಲ್ಲ. ಗಿರೀಶ್ ಕಾರ್ನಾಡರ ನಾಟಕಗಳನ್ನ ಮಾಡಿದ್ದೇನೆ. ಬೆನಕದಲ್ಲಿ ಕೂಡ ಅದೇ BV ಕಾರಂತ ಅಲ್ಲಲ್ಲ, ಅಲ್ಲಿ ಹೇಗಾಗ್ತಿತ್ತು ಅಂದ್ರೆ ನಾನು ಅಮೆಚೂರ್ ನಟಿಯಾಗಿರ್ತಿದ್ದೆ ಅಲ್ವಾ, ಅಮೆಚೂರ್ ನಟಿಯಾಗೂ ಇರ್ತಿದ್ದೆ, ಹವ್ಯಾಸಿ ರಂಗಭೂಮಿಲೂ ಮಾಡ್ತಿದ್ದೆ. ಹವ್ಯಾಸಿ ರಂಗಭೂಮಿಲಿ ಕಲಾವಿದರು ಯಾವತ್ತು ಬರ್ಲಿಲ್ಲ ಅಂತಂದ್ರೆ, ಸಿಗ್ಲಿಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಿದ್ರು, ನನ್ನ ಅಲ್ಲಿಂದ ಕರ್ಸ್ಬಿಟ್ಟು ದುಡ್ಡು ಕೊಟ್ಟು ಪಾಠ ಮಾಡಿಸ್ಕೊಳ್ಳೋರು. ನಟರಂಗದಲ್ಲಿ ಮಾಡಿದೀನಿ, ಮತ್ತೆ ಸಮುದಾಯದ ಬೀದಿ ನಾಟಕಗಳು ಇರ್ಬಹುದು, ಅಥವಾ ನಮ್ಮ ಬೆನಕದಲ್ಲಿ ಇರ್ಬಹುದು. ಕಾರಂತರದ ಒಂದು ನಾಟಕೋತ್ಸವ ಆಯ್ತು. ಸೊ ಅವಾಗ ಆ ನಾಟಕೋತ್ಸವದಲ್ಲಿ ಕಾರಂತರ ನಿರ್ದೇಶನದಲ್ಲಿ ತದ್ರೂಪಿ ಮತ್ತೆ ಋಷ್ಯಶೃಂಗ ಇವೆರಡು ಮಾಡೋ ಅವಕಾಶ ಸಿಕ್ತು. ಅದು ಕೂಡ ಒಂದ್ ದಿವ್ಸ 2 ದಿವ್ಸ ಅವ್ರು ಹಂಗ ಒಪ್ಕೊಳ್ಳೋರಲ್ಲ. ನಾನ್ ಬರೋದೇ 1 ದಿವ್ಸಪ್ಪ 2 ದಿವ್ಸಪ್ಪ ನಾನ್ ಬರಕ್ ಆಗಲ್ಲ, ನಂಗೆ ಗೊತ್ತಿಲ್ಲ, ಅವಾಗೆಲ್ಲ ನಂಗೆ ಗೊತ್ತಿಲ್ಲ. ಕಾರಂತರು ಅಂದ್ರೆ ದೊಡ್ಡ ವ್ಯಕ್ತಿ, ನನ್ ತಲೆಗೆ ಅವಾಗ ಅದೆಲ್ಲ ಗೊತ್ತಿಲ್ಲ. ಏನೋ ಕರ್ದವ್ರೆ ದುಡ್ಡು ಕೊಡ್ತಾವ್ರೆ, ಅದೇನೋ ಪಾಠ ಮಾಡ್ಬೇಕು, ಹೋಗ್ ಮಾಡ್ಬಿಡ್ತೀನಿ ಆತರ. ಹಾಗೆ ಪುಣ್ಯ ನಾವು ಖುಷಿ ಪಡ್ತೀವಿ, ಯಾಕೆ ನಾವು ಕಾರಂತರನ್ನ ಕಾಣಿಸ್ತೀವಿ. ಹೌದೌದು, ನನ್ಗೆ ಐ ಡೋಂಟ್ ನೋ ಆನ್ ದೋಸ್ ಟೈಮ್ ನಾನು ಬಹಳ ಎಷ್ಟು ಮುಗ್ಧವಾಗಿದ್ದೆ ಅಂತಂದ್ರೆ, ಕರೆದಿದ್ದಾರೆ ಕಾರಂತರು ಕರೆದಂತ ಹೋಗ್ಬೇಕು. ನನ್ನ ಇವರೆಲ್ಲ ಆಸೆ ಪಟ್ಟು ಅನ್ನುವಷ್ಟು ಆಳವಾಗಿ ಅವ್ರನ್ನ ಹಚ್ಕೊಂಡಿದ್ದಾಗ ಅವಾಗಿಲ್ಲ. ಹಂಗ್ ನೋಡಿದ್ರೆ ಅವ್ರು ಅವತ್ತು ನಾಟಕೋತ್ಸವ ಮುಗಿಸ್ಕೊಂಡು ಭುವನೇಶ್ವರಲ್ಲಿ ಅವ್ರೇನು ರಂಗಭೂಮಿಯ ಚಟುವಟಿಕೆ ಮಾಡ್ತಾರೆ, ಭೂಪಾಲಲ್ಲಿ ಅವರು ಇಲ್ಲಿ ಬಂದು ಆ ನಾಟಕೋತ್ಸವ ಮಾಡಿಸಿ ವಾಪಸ್ ಹೋದಾಗ ಅವರಲ್ಲಿ ಪತ್ರಿಕೆಗಳಲ್ಲಿ ಇಂಟರ್ವ್ಯೂ ಹೋಗಿದ್ರಲ್ಲ ಕರ್ನಾಟಕದಲ್ಲಿ, ನಿಮ್ಗೆ ಯಾರು ಈಗ ಅಲ್ಲಿ ತುಂಬಾ ಒಳ್ಳೆ ನಟರು ಅಂತ ಅನಿಸ್ತಾ ಇದೆ ಅಂದ್ರೆ, ಅವ್ರು ಹೇಳಿದೇನು ಗೊತ್ತಾ, ಒಂದು ಸಿಂಹನ ಹೆಸರು ಮತ್ತೆ ನನ್ನ ಹೆಸರು. ಅವಾಗ ಅಲ್ಲಿಗೆ ಅಲ್ಲೇನೆ ದೊಡ್ಡ ಸರ್ಟಿಫಿಕೇಟ್ ಆದ್ರೆ ಒಂದು ಅವರೊಬ್ರು ಆರ್ ನಾಗೇಶ್ ತೀರ್ಕೊಂಡು ಆದ್ರೆ ಆರ್ ನಾಗೇಶ್ ಒಂದು ಕಾಲಘಟ್ಟದಲ್ಲಿ ರಂಗಭೂಮಿಯಲ್ಲಿ ನೋಡಿದ. ಅವಾಗ ರವೀಂದ್ರ ಕಲಾಕ್ಷೇತ್ರ ಅಂದ್ರೆ ಅದು ಆರ್ ನಾಗೇಶ್, ಆರ್ ಅಂದ್ರೆ ರವೀಂದ್ರ ಕಲಾಕ್ಷೇತ್ರ. ಫ್ರಿಟ್ಸ್ ಬೆನೆವಿಟ್ಸ್, ಜರ್ಮನಿ ಡೈರೆಕ್ಟರ್ ಫ್ರಿಟ್ಸ್ ಬೆನೆವಿಟ್ಸ್, ಈ ತರದವ್ರ ಕೈಲಿ ಕೆಲಸ ಮಾಡಿದ ಹವ್ಯಾಸಿ ರಂಗಭೂಮಿ. ಜರ್ಮನ್ ನಿರ್ದೇಶಕರು. ಜರ್ಮನಿ ನಿರ್ದೇಶಕರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.